ಕುಮಾರ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಮಾಡಿದ್ರು. ಹಾಂ ಮಾಡೀವಿ. ಏನೇನು ಸರ್ ಚರ್ಚೆ? ಏನಿಲ್ಲ, ಪಕ್ಷವನ್ನು ಬಲಪಡಿಸ್ಬೇಕು, ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಮುಕ್ತ ಮಾಡಬೇಕು. ನಿಮ್ಮಲ್ಲಿ ಭಾಳ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ, ಅಡ್ಜಸ್ಟ್ಮೆಂಟ್ ನಿಮ್ಮಲ್ಲಿ ಹಾಂ ರೀ, ಬಿಜೆಪಿಯಲ್ಲಿ ಐತತ್ತು ಇಡೀ ಜಗತ್ತಿಗೆ ಗುರ್ತೈತಿ. ನೀವು ಹೊಸ ಪ್ರಶ್ನೆ ಕೇಳಿದ್ರೆ ನಾ ಏನು ಮಾಡಿರಿ? ಅದ್ರ ವಿರುದ್ಧ ನಿಮ್ಮ ಧ್ವನಿ ಸರ್ ಈಗ ಅದೇ ಧ್ವನಿ ನಡೆದತ್ರಿ ರಾಜ್ಯದಲ್ಲಿ. ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ ಇಷ್ಟೆಲ್ಲ ಅಪ್ಪ ಮಗನ ಪ್ರಕರಣಗಳು ಇವತ್ತು ಆಗ್ಲಕತ್ತಾವ. ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಂತ ನಾವು ವಿಧಾನಸಭೆ ಹೇಳೀನಿ. ಹಾಂ, ದೇಶದಲ್ಲಿನೂ ಕ್ಲೀನ್ ಆಗಬೇಕು, ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗ್ಬೇಕಂತ ವಿಧಾನಸಭೆಯಲ್ಲಿ ಹೇಳೀನಿ. ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿ. ಈಶ್ವರಪ್ಪ ಅವರು ಒಂದು RCB ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಒಂದು ನೋಡ್ರಿ, ನಾವು ಎಲ್ಲಿನೂ RCB ತಂದಿಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ. SCPTSP 14,000 ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ. ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಜನಾಂಗದವರು 14,000 ಅವ್ರ ಅಭಿವೃದ್ಧಿಗಿಟ್ಟಂಥ ಹಣ ಇವತ್ತು ಫ್ರೀ ಬಸ್ ಪಾಸು, ಇದೇನು ನಮ್ಮ ಈ ಬೆಳಗಾವಿ ಭಾಗ್ಯದ ಲಕ್ಷ್ಮಿ ಕೊಡ್ತಾರಲ್ರಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು, ಅದನ್ನೂ ಬಂದಾಗ್ಯದ. ನಾವು ಹೇಳ್ತೀವಿ ದಲಿತರಿಗೆ ಕೊಡುವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮೊಟಕುಗಾಯವು. ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣ್ಣದಲ್ರಿ, 187 ಕೋಟಿ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ 82 ಕೋಟಿ ಆಗಿದ್ದು ನಿಜ ಒಪ್ಕೊಂಡಾರ. ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣನೂ ತಿಂದಾಕ್ಯಾರ. ಇವತ್ತು ಗಣೇಶ ಚತುರ್ಥಿ ಏನು PSI ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ಸಿದ್ದರಾಮಯ್ಯರಿಂದ ಲಾಭ ಆಗಿಲ್ಲ, ದಲಿತರಿಗಾಗಿಲ್ಲ, ಮೇಲ್ಜಾತಿಯವ್ರದಂದ್ರೆ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಅಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನೇ ಐತಿ. ಮತ್ತು ಯಾವ ಸಮಾಜಕ್ಕೆ ಒಳ್ಳೇದಾಗೈತೆ? ಒಂದೇ ಒಂದು ಸಮಾಜ, ಅದೇ ಸಮಾಜ. ಸರ್, ಈಗ ಬಿಜೆಪಿ ಶುದ್ಧೀಕರಣ ಯಾವಾಗ ತಿರುಪತಿ ಲಾಡನ್ನು ಕೂಡ ಅಲ್ಲಿ ಶುದ್ಧೀಕರಣ ಮಾಡಿದ್ರು, ಇಲ್ಲೇನಾದ್ರು ಶುದ್ಧೀಕರಣ ಅವಶ್ಯಕತೆ ಆಗ್ತೈತ್ರ ಅದು. ಗಂಗಾ ನದಿ ನೀರು ತರ್ಲಕ್ಕೆ ಕಳಿಸಿ ಬಂದ್ಕೊಂಡು ಶುದ್ಧೀಕರಣ ಮಾಡ್ತೀವಿ. ಎಲ್ಲ ಪಾರ್ಟಿ ಆಫೀಸ್ ಹಿಡಿದು ಸ್ವಚ್ಛ ಮಾಡ್ತೀವಿ. ಹುಬ್ಬಳ್ಳಿ ಆಫೀಸ್ನು ಸ್ವಚ್ಛ ಮಾಡ್ತೀವಿ. ರಾಜ್ಯಪಾಲರು ಬಿಜೆಪಿ ಏಜೆಂಟ್ರ ಜೊತೆ ಎಲ್ಲನೂ ಸ್ವಚ್ಛ ಮಾಡ್ಬೇಕು ರೀ. ಹುಬ್ಬಳ್ಳಿಯಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಎಲ್ಲಿ ಹುಬ್ಬಳ್ಳಿಯಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಇಲ್ಲೂ ಅಲ್ಲೆಲ್ಲೆಲ್ಲ ಸ್ವಲ್ಪ ಅದು ಪೊಲೀಸರ ಮೇಲೆ, ಪೊಲೀಸ್ ಸ್ಟೇಷನ್ ಮ್ಯಾಗ ಅದು ಆಗಿದ್ವಲ್ಲ, ಇವೆಲ್ಲ ಕೆಲವೊಮ್ಮೆ ಅಂಥವ್ರನ್ನೂ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿತ್ತು. ಸ್ವಚ್ಛ ಇಡೀ ಕರ್ನಾಟಕದ ಭಾಳ ಕಡೆ ಆಗಬೇಕಾಗಿತ್ತು. ಬರೀ ನೀವು ಬೆಂಗಳೂರಲ್ಲಿ ತಿಳ್ಕೊಬೇಡ್ರಿ, ಕರ್ನಾಟಕದ ಈಶಾನ್ಯ ಭಾಗ ಬೀದರ್ನಿಂದ ಹಿಡಿದು ವಾಯುವ್ಯ ಭಾಗದ ಚಾಮರಾಜನಗರವರೆಗೆ ಸ್ವಚ್ಛ ಮಾಡಬೇಕಾಗಿತ್ತು. ನಮ್ಮ ಕೈಯಾಗಿಲ್ಲರಿ, ಅದು ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಈಶ್ವರಪ್ಪನವ್ರು BJP ತೊಗೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ಅವ್ರನ್ನ ತೊಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅವ್ರ ನಡೆ ಏನು ಈಗ ಬೇರೆ ಒಂದು ಇದು ಅವರ ನಡೆ ಹಿಂದುತ್ವದ ಕಡೆ, ಅವರ ನಡೆ BJP ಕಡೆ.